ಉತ್ತರ ಪ್ರದೇಶದ ಬಹರೇಚ್ನಲ್ಲಿ ಬಾಲಕನನ್ನ ಜೀವಂತವಾಗಿ ತಿಂದಿದ್ದಂತಹ ಮೊಸಳೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಗಾಗ್ರಾ ನದಿಯಲ್ಲಿ ಬೃಹತ್ ಗಾತ್ರದ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಸುನಿಲ್ ಎಂಬಾತನನ್ನ ಏಕಾಏಕಿ ಜೀವಂತವಾಗಿ ಕೊಂದು ತಿನ್ನುವಂತಹ ಕೆಲಸವನ್ನ ಈ ಮೊಸಳೆ ಮಾಡಿತ್ತು. 12 ವರ್ಷದ ಸುನಿಲ್ ಇದೇ ಮೊಸಳೆಗೆ ಬಲಿಯಾಗಿದ್ದ. ನದಿಗೆ ಎಳ್ಕೊಂಡು ಹೋಗಿ ಸುನಿಲ್ನನ್ನ ಕೊಂದು ಹಾಕಿತ್ತು ಮೊಸಳೆ. ನಿನ್ನೆ ಉತ್ತರ ಪ್ರದೇಶದ ಬಹರೇಚ್ನ ಈ ಗಾಗ್ರಾ ನದಿಯಲ್ಲಿ ಇಂಥದ್ದೊಂದು ದುರಂತ ನಡೆದು ಹೋಗಿತ್ತು. ಅದಾದ ನಂತರ ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಆಗ್ರಹ ಒತ್ತಾಯ ಹೆಚ್ಚಾಗಿತ್ತು. ಈಗ ಫೈನಲಿ ಅರಣ್ಯ ಇಲಾಖೆಯ ಆಘಾತಕಾರಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನದಿಯ ಪಕ್ಕದಲ್ಲಿದ್ದಂತಹ ಬಾಲಕ ಸುನಿಲ್, ಆತನನ್ನ ನದಿಯತ್ತ ಎಳ್ಕೊಂಡು ಹೋಗಿ ಮೊಸಳೆ ಜೀವಂತವಾಗಿ ತಿಂದು ಹಾಕುವಂತಹ ಕೆಲಸವನ್ನ ಮಾಡಿತ್ತು, ಕೊಂದು ಹಾಕುವಂತಹ ಕೆಲಸವನ್ನ ಮಾಡಿತ್ತು. ಆ ಘಟನೆಯ ನಂತರ ಸುತ್ತಮುತ್ತಲಿನ ಗ್ರಾಮಸ್ಥರು ಆಕ್ರೋಶಗೊಂಡಿದ್ರು. ಅದಾದ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಆರಂಭ ಮಾಡ್ತಾರೆ. ಇವತ್ತು ಫೈನಲಿ ಬಾಲಕ ಸುನಿಲ್ನನ್ನ ತಿಂದು ಹಾಕಿದಂತಹ ಮೊಸಳೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನ ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ಉತ್ತರ ಪ್ರದೇಶದ ಬಹರೇಚ್ನಲ್ಲಿರುವಂತಹ ಗಾಗ್ರಾ ನದಿಯಲ್ಲಿ ಆಗಿದ್ದಂತಹ ದುರಂತ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.